ಮೊದಲಿಂದನೇ ನಮ್ಮ ತಂದೆ ಕಾಲದಿಂದನೇ ಸೌದೆ ಒಲೆಯಲ್ಲೇ ನಾವು ಮಾಡ್ತಿರೋದು. ಅದರಿಂದ ದೋಸೆ ಟೇಸ್ಟ್ ಬರೋದು. ನಮಗೇನು ಇವತ್ತರೆಗೂ ಏನೂ ತೊಂದರೆ ಏನೂ ಆಗಿಲ್ಲ. ಜನ ಬರುವಂಥದ್ದೆಲ್ಲ ಹೇಗಿದೆ ಸರ್? ಏನು ಬರ್ತಾಯಿದ್ದಾರೆ ಮಾಮೂಲಿ. ಸ್ವಲ್ಪ ಟೂರಿಸ್ಟು ಸ್ವಲ್ಪ ಎದುರಿಗೆ ಕೇಳ್ಕೊಂಡು ಮಾಡ್ಕೊಂಡು ಬರ್ತಾರೆ. ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಬರ್ತಾರೆ. ಅಂದರೆ ಬರೋಕ್ಕಿಂತ ಮುಂಚೆ ಫೋನ್ ಬರ್ತಾ ಇರ್ತದೆ ಯಾವಾಗ. ಹೇಳ್ತಾರೆ ಫೋನ್ ಮಾಡಿ. ಸರ್ ಏನಾದ್ರು LPG ಏನೋ ಪ್ರಾಬ್ಲಮ್ ಇದೆಯಾ ನಿಮ್ಮ ಹೋಟ್ಲಲ್ಲಿ, ಏನಾದ್ರು ಕ್ಲೋಸ್ ಮಾಡಿದ್ದೀರಾ ಏನು ಅಂತ. ಎಲ್ಲ ನಮ್ಮದೇನು ರೆಗ್ಯುಲರ್ ಆಗಿದೆ ಬನ್ನಿ ಅಂತ ನಾವೇ ಹೇಳ್ತೀವಿ. ಬರ್ತಾರೆ ಅಂತ. ಸಿಗುತ್ತೆ ಸರ್ ಹೋಟ್ಲಲ್ಲಿ? ದೋಸೆ ಇಡ್ಲಿ ಎರಡೇ. ಹಾಂ, ಈಗ ಸಿಲಿಂಡರ್ ತಾವು ಯೂಸ್ ಮಾಡೋದು ಅಲ್ಪ ಸ್ವಲ್ಪ ನಾನು ಜಾಸ್ತಿ ಒಂದೇ ಒಂದು ಸಿಲಿಂಡರ್ ಯೂಸ್ ಮಾಡ್ತೀನಿ. ಕಮರ್ಷಿಯಲ್ ಅದು ತಂದು ಕೊಡ್ತಾರೆ. ಸಿಗ್ತಾ ಇದೆಯಾ ಅಟ್ಲೀಸ್ಟ್ ಅದ ಈಗ ಅದು ಹಿಂಸೆ. ಒಂದು 2 ಸಿಲಿಂಡರ್ ಸ್ಟಾಕ್ ಮಾಡಿಕೊಂಡೆ ಅದು ಇನ್ನೂ ಒಂದು 2-3 ದಿವಸ ಬರುತ್ತೆ. ಬರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಅಂದ್ಕೊಂಡು ಅದಾದ್ಮೇಲೆ ಸೌದೆನೇ ಇದೆ. ಅದಾದಮೇಲೆ ಸೌದೆನೇ ಯೂಸ್ ಮಾಡ್ಕೋಬೇಕು. ಎಷ್ಟು ಸಮಸ್ಯೆ ಬೇರೆ ಹೋಟ್ಲುಗಳಿಗೆಲ್ಲ? ಯಾಕೆಂದ್ರೆ ಸುಮಾರು ಸಮಸ್ಯೆ ಇದೆ. ಹೋಟ್ಲು ಅಂದ್ರೆ ಒಂದು ಹೆಸರಿದೆ. ಸಿದ್ದರಾಮಯ್ಯ ಇರ್ಬೋದು, ಪ್ರಿಯಾಂಕಾ ಗಾಂಧಿ, ಯಡಿಯೂರಪ್ಪ ಎಲ್ಲರೂ ಎಲ್ರು ಬಂದು. ಇವಾಗ ಈಗ ಒಟ್ಟು ಆಪರೇಟರ್ ಥರ ಅನ್ನಿಸ್ತಾರೆ. ಯಾಕಂದರೆ ಎಲ್ಲ ಕರೆ ಮಾಡ್ತಾ ಇದ್ದಾರೆ. ಏನು ಮಾಡ್ತೀರಿ, ಎಲ್ಲ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ನಮ್ಮ ಕಡೆ ಏನೂ ಇಲ್ಲ. ಏನಂದರೆ ನಾವು ಸೌದೆಯಲ್ಲಿ ಮಾಡಿದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಆಯಿತು. ಮೊದಲಿಂದನೂ ಇದೇ ಬೆಸ್ಟು ಅಂತ ಅನ್ನಿಸ್ತು. ಎಲ್ಲ ರೀತಿಯಿಂದ ಅಡುಗೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ. ಒಂದು ವಿಧದಲ್ಲಿ ಒಳ್ಳೆಯದೇ ಇದು ಅಂತ ಅನ್ನಿಸ್ತದೆ. ಅದಕ್ಕೆ ಅಂತಲೇ ಇದಾಗಿದ್ರೆ ಒಂದು ಸ್ವಲ್ಪ ಕಷ್ಟ. ಅಟ್ಲೀಸ್ಟ್ ಈಗ ನಿಮ್ಗೆ ಇನ್ನೊಂದು 2 ದಿನ ಬರುತ್ತೆ ಅಂದರೆ ಅದಾದಮೇಲೆ ಬುಕ್ಕಿಂಗ್ ಸಮಸ್ಯೆ ಬುಕ್ಕಿಂಗ್ ಸಮಸ್ಯೆ ಆದರೆ ಒಂದು ಸ್ವಲ್ಪ ಅದೇ ನಾವು ಅವಾಗ ಬೇರೆ ಸ್ಟವ್ ಮಾಡಿ ಸೌದೆ ಒಲೆಯಲ್ಲೇ ಮಾಡ್ಕೋಬೇಕು. ಅದನ್ನು ಇಡ್ಲಿ ಒಂದಕ್ಕೆ ಮಾತ್ರ ನಾನು LPG ಇದು ಮಾಡ್ಕೊಂಡಿದ್ದೀನಿ. ಈಗ ಅದೇನಾದ್ರು ಸಮಸ್ಯೆ ಆಯಿತು ಅಂದರೆ ನಮಗೇನು ತೊಂದರೆ ಏನು ಅನಿಸಲ್ಲ. ಸೌದೆ ದೋಸೆ ಹಾಕೋಬೋದು, ಇದ್ರದ್ದು ಇಡ್ಲಿ ಒಲೆಗೂ ಅದನ್ನು ಸೌದೆ ಹಾಕ್ಬಿಟ್ಟು ಮಾಡ್ಕೊಬೋದು. ಏನು ತೊಂದರೆ ಇಲ್ಲ.